ಕೋಗಿಲು ಲೇಔಟ್ನಲ್ಲಿ ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಿಕೊಂಡು ಹಲವು ಮನೆಗಳನ್ನು ನಿರ್ಮಾಣ ಮಾಡಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರವು ಕೂಡ ಇದು ಒತ್ತುವರಿ ಆಗಿರ್ತಕ್ಕಂಥ ಜಾಗವನ್ನು ತೆರವು ಮಾಡ್ತಕ್ಕಂಥ ಕೆಲಸ ಮಾಡಿತ್ತು. ಸುಮಾರು 180 ಮನೆಗಳನ್ನು ಏನು ಒತ್ತುವರಿ ಮಾಡ್ಕೊಂಡಿದ್ರು, ಆ ಮನೆಗಳನ್ನು ಈಗ ಸರ್ಕಾರ ಒತ್ತುವರಿ ತೆರವು ಮಾಡಿರ್ತಕ್ಕಂಥ ಮತ್ತು ಸಂಪೂರ್ಣವಾಗಿ ಮನೆಗಳನ್ನು ಡೆಮಾಲಿಷನ್ ಮಾಡಿರ್ತಕ್ಕಂಥದ್ದು ನೀವು ನೋಡ್ತಾ ಇರ್ಬೋದು. ಇದು ಕೋಗಿಲು ಲೇಔಟ್ನ ಫಕೀರ್ ಬಡಾವಣೆ ಅಂತ ಕರೀತಾರೆ ಮತ್ತು ಟಿಪ್ಪು ಬಡಾವಣೆ ಅಂತಲೂ ಸಹ ಈ ಒಂದು ಸ್ಥಳವನ್ನು ಕರೀತಾರೆ. ನೀವು ನೋಡ್ತಾ ಇರ್ಬೋದು, ಸುಮಾರು ದಿನಗಳ ಹಿಂದೆ, ಕಳೆದ ಒಂದು 10 ದಿನಗಳ ಹಿಂದೆ ಈ ಒಂದು ಸ್ಥಳದಲ್ಲಿ ಮನೆಗಳೇನಿತ್ತು, ಮನೆಗಳನ್ನು ಸಂಪೂರ್ಣವಾಗಿ ಒತ್ತುವರಿ ತೆರವು ಮಾಡೋದಕ್ಕೆ ಸರ್ಕಾರ ಮತ್ತು ಇಲ್ಲಿನ ಸಂಬಂಧಪಟ್ಟಂಥ ಅಧಿಕಾರಿಗಳು ಬಂದು JCB ಮೂಲಕ ತೆರವನ್ನು ಮಾಡಿದರು. ಈ ಒಂದು ಸ್ಥಳದಲ್ಲಿ ಸುಮಾರು 180 ಮನೆಗಳ ನಿರ್ಮಾಣ ಆಗಿತ್ತು. ನೀವು ನೋಡ್ತಾ ಇರೋ ಮುಂದೆಗಡೆ ಎಲ್ಲ ಕೂಡ ಹಾಲ ಬ್ಲಾಕ್ ಇಟ್ಟಿಗೆಗಳಲ್ಲಿ ಸಣ್ಣ ಪುಟ್ಟ ಮನೆಗಳನ್ನು ಕಟ್ಕೊಂಡು ಇಲ್ಲೊಂದು ಜೀವನ ಮಾಡ್ತಾಯಿದ್ರು. ಆದರೆ ಇಲ್ಲಿರ್ತಕ್ಕಂಥವ್ರು ಸುಮಾರು 5 ವರ್ಷ 10 ವರ್ಷದಿಂದ ನಾವು ಈ ಒಂದು ಸ್ಥಳದಲ್ಲಿ ಇದ್ದೀವಿ ಅಂತೇಳಿ ಇಲ್ಲಿನ ಜನರು ಸಹ ಹೇಳ್ತಾ ಇರುವಂಥದ್ದು. ಜೊತೆಯಲ್ಲಿ ಈಗೇನು ಸರ್ಕಾರ ಅಂದರೆ ಈ ಒಂದು ಸ್ಥಳದಲ್ಲಿ ಒತ್ತುವರಿ ಏನಿತ್ತು, ಒತ್ತುವರಿಯನ್ನು ತೆರವು ಮಾಡಿದ ಬಳಿಕ ಈಗ ಸಂಪೂರ್ಣವಾಗಿ ಯಾವುದೇ ರೀತಿಯ ಮನೆ ಇಲ್ಲದಂತೆ ಮಾಡಿರ್ತಕ್ಕಂಥ ಸದ್ಯಕ್ಕೆ ಈಗ ಏನು ಇಲ್ಲಿರ್ತಕ್ಕಂಥ ಸ್ಥಳೀಯರು ಏನಿದ್ದಾರೆ ಯಾವ್ದು ಬೇರೆ ಕಡೆ ಹೋಗೋದಕ್ಕೆ ಯಾವುದೇ ರೀತಿಯ ಅವಕಾಶಗಳಿಲ್ಲದೆ ಅಂತಂದರೆ ಬೇರೆ ಒಂದು ಆಪ್ಷನ್ಗಳು ಇಲ್ಲದೆ ಇಲ್ಲೇ ಒಂದು ಸ್ಥಳದಲ್ಲಿ ಯಾರೋ ಒಬ್ಬ ದಾನಿಗಳು ಕೊಟ್ಟಂಥ ಒಂದು ಟೆಂಟ್ಗಳು ಅಂದರೆ ಟಾರ್ಪಲ್ಗಳನ್ನು ಬಳಸ್ಕೊಂಡು ಸಣ್ಣದಾಗಿ ಒಂದು ಗುಡಾರವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಅದ್ರ ಕೆಳಗಡೆ ಈಗ ಇಲ್ಲಿನ ಜನರು ಕೂಡ ವಾಸ ಮಾಡ್ತಕ್ಕಂಥದ್ದು ಸಹ ನೋಡ್ತಾ ಇರ್ಬೋದು. ಈ ಒಂದು ಸ್ಥಳ ಅಲ್ವಾ, ಈ ಕಡೆ ಒಂದು ಸಣ್ಣ ಪುಟ್ಟದಾಗಿ ಒಂದು ಇಲ್ಲಿನ ಜನಗಳು ಒಂದಷ್ಟು ಟಾರ್ಪಲ್ಗಳನ್ನ ಹಾಕೊಂಡು ವಾಸ ಮಾಡ್ತಾರೆ ಮತ್ತು ಊಟ ತಿಂಡಿ ಕೂಡ ಬೇರೆ ಕಡೆ ಒಂದು ಅರೇಂಜನ್ನು ಮಾಡ್ಕೊಂಡಿರ್ತಕ್ಕಂಥ. ಜೊತೆಯಲ್ಲಿ ಇಲ್ಲಿ ಇರ್ತಕ್ಕಂಥವ್ರು ಸುಮಾರು 5-6 ವರ್ಷದಿಂದ ನಾವು ಇಲ್ಲಿದ್ದೀವಿ ಮತ್ತು ಯಾವುದೇ ರೀತಿಯಾದ ನೋಟಿಸನ್ನು ಕೊಡದೆ, ಸರ್ಕಾರದ ಯಾವುದೇ ನೋಟಿಸ್ ಕೊಡದೆ ನಮ್ಮ ಮನೆಯನ್ನು ಸಂಪೂರ್ಣವಾಗಿ ಹೊಡೆದಾಕಲಾಗಿದೆ ಅಂತ ಇಲ್ಲಿನ ಸ್ಥಳೀಯರು ಕೂಡ ಸಾಕಷ್ಟು, ಅಂದರೆ ನಿವಾಸಿಗಳು ಕೂಡ ಸಾಕಷ್ಟು ಆಕ್ರೋಶ ಹೊರಹಾಕ್ತಾ ಇರುವಂಥದ್ದು. ಜೊತೆಯಲ್ಲಿ ಏನು ಇಲ್ಲಿ ಉಳ್ಕೊಳ್ಳೋದಕ್ಕೆ ಸುಮಾರು ದಾಖಲೆಗಳು ಸಹ ಬೇಕಾಗ್ತದೆ. ಆ ರೀತಿಯಾದ ಅದಕ್ಕೆ ಬೇಕಾದಂಥ ದಾಖಲೆಗಳು ಕೂಡ ನಮ್ಮ ಬಳಿ ಇದೆ ಅಂತಲೇ ಹೇಳ್ತಿರುವಂಥ. ನಾವು ಇಲ್ಲಿ ಒಂದು ಕ್ವಾರಿ ಮೇಲೆಗಡೆ ಇದ್ವಿ, ಆ ಒಂದು ಭಾಗ ಆದರೆ ಇನ್ನು ನನ್ನ ಎಡಭಾಗದಲ್ಲಿ ಸಹ ನೀವು ನೋಡ್ತಾ ಇರ್ಬೋದು. ಈ ಒಂದು ಸ್ಥಳದಲ್ಲೂ ಕೂಡ ಸಂಪೂರ್ಣವಾಗಿ ಏನೇ ಎಲ್ಲ ಒತ್ತುವರಿ ಮಾಡ್ಕೊಂಡಿದ್ರು, ಒತ್ತುವರಿ ಮಾಡಿರ್ತಕ್ಕಂಥ ಮನೆಗಳನ್ನು ಇಲ್ಲಿ ಕೂಡ ಎಲ್ಲ ಸಂಪೂರ್ಣವಾಗಿ ಡೆಮಾಲಿಷನ್ ಮಾಡಿರ್ತಕ್ಕಂಥದ್ದು. ಮತ್ತು ಇಲ್ಲಿರ್ತಕ್ಕಂಥ ಸ್ಥಳವನ್ನು ಒತ್ತುವರಿ ಏನಾಗಿತ್ತು, ಒತ್ತುವರಿಯನ್ನು ಕೂಡ ತೆರವು ಮಾಡಿರ್ತಕ್ಕಂಥದ್ದು. ಅದ್ರ ಜೊತೆಯಲ್ಲಿ ಇಲ್ಲಿರ್ತಕ್ಕಂಥ ಮನೆಗಳು ಏನು ಎಲ್ಲ ಡೆಮಾಲಿಷನ್ ಆಗಿದೆ, ಅದಕ್ಕೆ ತಕ್ಕ ಹಾಗೆ ಬೇರೆ ಅಂದರೆ ಒಂದಷ್ಟು ಟಾರ್ಪಲ್ಗಳನ್ನ ಹಾಕೊಂಡು ಇಲ್ಲಿ ಕೂಡ ಜೀವನವನ್ನು ಮಾಡ್ತಾರೆ. ಮತ್ತು ಊಟ ತಿಂಡಿಗೆಲ್ಲ ಕೂಡ ಹೊರಗಡೆ ಅವ್ರೇನು ತರಿಸ್ಕೊಡ್ತಾ ಇದ್ದೀವಿ ಅಂತಕ್ಕಂಥ ಮಾತುಗಳನ್ನು ಸಹ ಹೇಳ್ತಿರುವಂಥ. ಮತ್ತೊಂದು ಬೇರೆ ಕಡೆಯಿಂದ ತಾವು ಏನು ಇಲ್ಲಿ ಬಂದು ವಾಸ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಒಂದಷ್ಟು ಆರೋಪಗಳು ಕೂಡ ಇಲ್ಲಿನ ಜನರು ಸುಮಾರು ನಾವು ಇಲ್ಲಿ 10 ವರ್ಷದಿಂದ ನಾವು ಇದ್ದೀವಿ, 10 ವರ್ಷದಿಂದ ಕೂಡ ಇಲ್ಲೇ ನಮ್ಮ ಮಗ ಇರ್ಬೋದು ಮತ್ತು ಮಕ್ಕಳು ಮತ್ತು ತಮ್ಮ ತಂದೆ ತಾಯಿ ಮತ್ತು ಅವರ ಗಂಡ ಕೂಡ ಎಲ್ಲ ಕೂಡ ಇಲ್ಲೇ ಒಂದು ಈ ಒಂದು ಏನು ಒಂದು ಸ್ಥಳ ಐತಿ, ಈ ಒಂದು ಸ್ಥಳದಲ್ಲಿ ಈಗ ಸಂಪೂರ್ಣವಾಗಿ ವಾಸವಾಗಿರ್ತಕ್ಕಂಥದ್ದು. ಇಲ್ಲಿ ನೋಡ್ತಾ ಇದ್ದೀವಿ, ಕ್ವಾರಿಯಲ್ಲಿ ಸುತ್ತಮುತ್ತ ಎಲ್ಲ ಕಸ ಕಡ್ಡಿ ಆಗ್ತಾ ಇರ್ತಕ್ಕಂಥ ಸ್ಥಳವನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡು ನಾವಿಲ್ಲ ಒಂದು ಮನೆಯನ್ನು ಕಟ್ಕೊಂಡಿದ್ದೀವಿ ಅಂತಕ್ಕಂಥ ಮಾತುಗಳನ್ನು ಸಹ ಹೇಳ್ತಿರ್ಬೋದು. ಈ ಕಡೆ ಭಾಗದಲ್ಲಿ ಕೂಡ ಸಾಕಷ್ಟು ಮನೆಗಳು ಇದ್ವು, ಆ ಒಂದು ಮನೆಗಳನ್ನು ಕೂಡ ಈಗ ಒತ್ತುವರಿಯಲ್ಲಿ ಸಹ ತೆರವನ್ನು ಮಾಡಿರ್ತಕ್ಕಂಥದ್ದು. ಈಗಾಗಲೇ ಸರ್ಕಾರ ಕೂಡ ಇಲ್ಲಿನ ಒತ್ತುವರಿಯಲ್ಲಿ ಮನೆಗಳನ್ನು ತೆರವು ಮಾಡಲಾಗಿತ್ತು. ಇಲ್ಲಿನ ಇರ್ತಕ್ಕಂಥ ಅರ್ಹರಿಗೆ, ಅರ್ಹ ಫಲಾನುಭವಿಗಳಿಗೆ ನಾವು ಮನೆಯನ್ನು ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಸರ್ಕಾರ ಹೇಳಿರ್ತಕ್ಕಂಥ. ಅದಕ್ಕೆ ಬೇಕಾದಂಥ ಎಲ್ಲ ರೀತಿಯ ತಯಾರಿಗಳು ಕೂಡ ಈಗ ಸರ್ಕಾರ ಕೂಡ ನಡೆಸ್ತಾ ಇರುವಂಥದ್ದು. ಮತ್ತು ಈಗ ಅರ್ಹರ ಪಟ್ಟಿ ಏನಿದೆ, ಅರ್ಹರ ಪಟ್ಟಿ ಕೂಡ ಈಗ ಸರ್ಕಾರ ಯಾರೆಲ್ಲ ಅರ್ಹತೆ ಹೊಂದಿದ್ದಾರೆ ಮತ್ತು ಇಲ್ಲಿನ ವಾಸವಾಗಿರ್ತಕ್ಕಂಥ ಮೂಲ ನಿವಾಸಿಗಳು ಯಾರು ಮತ್ತು ಅವರದ್ದು ಬಳಿ ಇರ್ತಕ್ಕಂಥ ದಾಖಲಾತಿಗಳು ಕೂಡ ಈಗ ಪರಿಶೀಲನೆ ಮಾಡಿ ಒಂದು ಮನೆ ಕೊಡೋದಕ್ಕೆ ಈಗ ಸರ್ಕಾರ ಕೂಡ ಮುಂದಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಡಪ್ ಜೊತೆ ದರ್ಶನ್ ಯಲವೈಗ್ಲು, ಜನತಾ ಟಿವಿ.